ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಹಾಲು ಸಾಂಬಾರು ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೆಸರು ಕಾಳು ಮತ್ತು ಪಡವಲಕಾಯಿನ ಬಳಸ್ಕೊತಾ ಇದ್ದೀನಿ. ನೀವು ಯಾವ ತರಕಾರಿಲಿ ಬೇಕಾದರೂ ಈ ಹಾಲು ಸಾಂಬಾರನ್ನ ಮಾಡ್ಬೋದು. ಬದನೆಕಾಯಿ, ಚಿಕ್ಕಡಿಕಾಯಿ, ಸೋರೆಕಾಯಿ, ಹಾಗೆ ಕಾಳನ್ನೂ ಅಷ್ಟೇ. ಕಡಲೆಕಾಳು, ಕಡಲೆ ಬೀಜ, ಹಸಿ ಅಲಸಂದ್ರೆ ಕಾಳು, ದಪ್ಪ ಬೀನ್ಸ್ನ ಯೂಸ್ ಮಾಡಿಕೊಂಡು ಈ ಹಾಲು ಸಾಂಬಾರನ್ನ ನಾವು ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಲ್ಲಿ ಚಿಕ್ಕದಾಗಿ ಪಡವಲಕಾಯಿನ ಹಚ್ಚಿ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 5ರಿಂದ 10 ನಿಮಿಷ ನೆನೆಸಿರುವಂತಹ ಹೆಸರು ಕಾಳನ್ನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಎಷ್ಟು ಬೇಕೋ ನೀರು ಅಷ್ಟು ನೀರನ್ನ ಹಾಕ್ಕೊಂಡು 2 ವಿಶಿಲ್ ಬರೋ ಥರ ನಾನು ಕೂಗಿಸ್ಕೊತಾ ಇದ್ದೀನಿ. ಸೊ ಅದು ಕೂಗೋ ಅಷ್ಟರಲ್ಲಿ ನಾವಿಲ್ಲಿ ಒಂದು ಖಾರಕ್ಕೆ ರೆಡಿ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಹಸಿ ಕಾಯಿ ತುರಿ, ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪೌಡರ್, ಹಾಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ರುಬ್ಕೊಬರ್ಬೇಕಾಗುತ್ತೆ. ನುಣ್ಣಗೆ ರುಬ್ಬಬೇಕು, ತರಿ ಇರಬಾರ್ದು. ಬನ್ನಿ ಈಗ ನೋಡೋಣ ಪ್ರೆಷರ್ ಬಿಟ್ಟಿದೆಯಾ ಅಂತ. ಅದು ಪ್ರೆಷರ್ ಎಲ್ಲ ಬಿಟ್ಟಿದೆ, ನೀವಿಲ್ಲಿ ನೋಡಬಹುದು ಹೆಸರು ಕಾಳು ಹಾಗೆ ಪಡವಲಕಾಯಿ ಯಾವ ರೀತಿ ಬೆಂದಿದೆ ಅಂತ. ಈ ರೀತಿ ಆದಮೇಲೆ ನಾವು ಇದಕ್ಕೆ ರುಬ್ಬಿರುವಂತಹ ಖಾರನ ಸೇರಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಖಾರ ಎಲ್ಲನೂ ಜಾರಲ್ಲೂ ಸಹ ಇರುತ್ತೆ ಅಂತ. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಕಾಯಿಸಿ ಆರಿಸಿರುವಂತಹ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ, ಅಂದರೆ ಸಾಂಬಾರು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ನಾವು ಚೆನ್ನಾಗಿ ಸಾಂಬಾರನ್ನ ಕಾಯಿಸ್ಕೋಬೇಕಾಗುತ್ತೆ. ಹಾಲು ನೀವು ಒಗ್ಗರಣೆಲ್ಲ ಹಾಕಿದ ಮೇಲೇನೂ ಬೇಕಾದರೆ ಹಾಕಿ ಕಾಯಿಸ್ಕೋಬೋದು, ಬಟ್ ನಾನು ಈಗಲೇ ಹಾಕಿದ್ದೀನಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಕಾಯೋ ಅಸಲು ನಾವು ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಪಾನ್ನ ಬಿಸಿಗಿಟ್ಟು 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದ ನಂತರ ನಾವಿಲ್ಲಿ 7ರಿಂದ 8 ಬೆಳ್ಳುಳ್ಳಿನ ಸೇರಿಸ್ಕೋಬೇಕಾಗತ್ತೆ. ಬೆಳ್ಳುಳ್ಳಿ ಫ್ರೈ ಮಾಡಿ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಆದಮೇಲೆ ನಾವು ಇದನ್ನು ಸಾಂಬಾರಿಗೆ ಸೇರಿಸ್ಕೋಬೇಕಾಗತ್ತೆ. ಸೊ ಹಸಿ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಸಾಂಬಾರಿಗೆ ನಾವು ಸೇರಿಸ್ಕೊಂಡು ಒಂದು ನಿಮಿಷ ನಾವು ಇನ್ನೊಂದ್ಸಲ ಕುದಿಸ್ಕೋಬೇಕಾಗತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೆಡಿಷ್ನಲ್ ಸ್ಟೈಲು, ಕರ್ನಾಟಕ ಸ್ಟೈಲ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನ ಮುದ್ದೆಗಂತೂ ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು. ಈ ಒಂದು ಹೆಸರು ಕಾಳು ಹಾಗೆ ಪಡವಲಕಾಯಿ ಹಾಲು ಸಾಂಬಾರನ್ನ ಎಲ್ಲರೂ ಸಹ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.